ಕಡಾರ್ಪಲ್ಲಿ ನಮ್ಮ ವೇಮಣ್ಣವರು, ಇವರೆಲ್ಲ ಮುಂದಿನ ಪೀಳಿಗೆ, ಮುಂದಿನ ಪ್ರಪಂಚ, ಮುಂದಿನ ದಿನ ಹೇಗಿರುತ್ತೆ ಅನ್ನೋದನ್ನ ಸುಮಾರು 200-300 ವರ್ಷಗಳಿಂದನೇ ಆ ಕಲ್ಪನೆಯನ್ನ ಕಂಡಂತವ್ರು. ಆ ಒಂದು ಸಾಲಿನಲ್ಲಿ ಕೈವಾರ ತಾತಯ್ಯನವರು, ಯೋಗಿ ನಾರಾಯಣರು ನಮ್ಮ ಪಕ್ಕದ ಜಿಲ್ಲೆಯಾದ ಚಿಕ್ಕಬಳ್ಳಾಪುರ, ಕೋಲಾರ ಪ್ರಾಂತ್ಯದಲ್ಲಿ ಹುಟ್ಟಿ ಜಗತ್ತಿಗೆ ಕೀರ್ತಿ ತಂದುಕೊಟ್ಟಂತ ಮಹಾನ್ ಭಾವರು. ಅಂತ ವ್ಯಕ್ತಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂದ್ರೆ ಕೈವಾರ ನಾರಾಯಣ ತಾತರು ಈಗಾಗಲೇ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದಾಗೆ ವೃತ್ತಿಯಲ್ಲಿ ಬಳೆ ವ್ಯಾಪಾರ ಮಾಡ್ತಾ ಇದ್ರು ಅವರ ಬದುಕಿದ ರೀತಿ, ಅವರ ಆಚಾರ ವಿಚಾರಗಳು, ಅವರು ಬಿಟ್ಟು ಹೋದಂತ ಒಂದು ಕಾವ್ಯಗಳು, ಕವನಗಳು, ಅವರ ಒಂದು ಇದು ಸುಮಾರು 300 ವರ್ಷಗಳಾದ್ರೂ ಅವರ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಶಿಷ್ಯರಿಂದ ಅದನ್ನ ಮುಂದುವರಿಸಿಕೊಂಡು ಆ ಪರಂಪರೆಯನ್ನ ನಾವು ಕೈವಾರ ಅಂತ ಪುಣ್ಯಕ್ಷೇತ್ರದಲ್ಲಿ ಕಾಣಬಹುದು. ಆ ಒಂದು ಕಾರ್ಯವನ್ನ ನಮ್ಮ MS ರಾಮಯ್ಯನವರ ಮಕ್ಕಳು ಇವತ್ತಿಗೂ ಸಹ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಆ ಒಂದು ದಿಸೆಯಲ್ಲಿ ಇವತ್ತು ಮುತ್ಕೂರು ಗ್ರಾಮದಲ್ಲಿ ಕೈವಾರ ನಾರಾಯಣ ತಾತರ ಒಂದು ಜಯಂತಿಯನ್ನ ಆಚರಣೆ ಮಾಡೋದ್ರ ಮುಖಾಂತರ ಈ ಒಂದು ಗ್ರಾಮಕ್ಕೆ ಒಂದು ಧಾರ್ಮಿಕವಾಗಿ ಒಂದು ವೈಭವಯುತವಾದ ಒಂದು ಮೆರುಗನ್ನ ಇವರು ಏನು ಆಯೋಜಕರು ಕೊಟ್ಟಿದ್ದಾರೆ, ಇವರಿಗೆ ಕೈವಾರ ನಾರಾಯಣ ತಾತರು ಇರ್ಬೋದು, ಎಲ್ಲ ಸಮಸ್ತ ಭಕ್ತಾದಿಗಳಿಂದ ಇವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಪ್ರತಿ ವರ್ಷ ನಾರಾಯಣ ತಾತರ ಒಂದು ಜಯಂತಿಯನ್ನ ಆಚರಣೆ ಮಾಡಲಿ. ಅವರ ಆಚಾರ ವಿಚಾರಗಳು, ಅವರ ಸಂಸ್ಕೃತಿಯನ್ನ ಎಲ್ರಿಗೂ ತಿಳಿಸ್ಲಿ. ಕೊನೆಯದಾಗಿ ಒಂದು ಮಾತು ಹೇಳೋದು ಏನಂದ್ರೆ, ಅವರು ಬದುಕಿದ ರೀತಿಯನ್ನ ನಾವು ಅವರ ಪುಸ್ತಕಗಳಲ್ಲಿ, ಅವರ ವಚನಗಳಲ್ಲಿ ನಾವು ಕಾಣಬಹುದು. ಅದನ್ನ ನಾವು ಅರಿತು ಜೀವನದಲ್ಲಿ ಯಾವುದೂ ಶಾಶ್ವತವಿಲ್ಲ, ಎಲ್ಲ ನಶ್ವರ. ನಾವೇನು ಬದುಕ್ತೀವಿ, ಯಾವ ರೀತಿಯಲ್ಲಿ ಬದುಕ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಇನ್ನು ಮಿಕ್ಕಿದ್ದು ನಾವೇನು ದುಡ್ಡು ಮಾಡೋದು, ಆಸ್ತಿ ಮಾಡೋದು, ಮನೆ ಮಾಡೋದು, ಅದೆಲ್ಲ ಯಾವುದು ನಮ್ಮ ಹಿಂದೆ ಬರಲ್ಲ. ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳು ಮಾತ್ರ ಬರ್ತದೆ ಅನ್ನೋದನ್ನ ಸುಮಾರು 300 ವರ್ಷಗಳಿಂದ ಅವರು ಕರೋನಾ ಬರುತ್ತೆ ಅನ್ನೋದನ್ನ ಅವತ್ತೇ ತಿಳಿಸಿದ್ರು. ನೀವೆಲ್ಲ ಕರೋನಾ ಟೈಮಲ್ಲಿ ಕೈವಾರ ನಾರಾಯಣಪ್ಪನವರು ಇದನ್ನೆಲ್ಲ ಪೇಪರ್ಗಳಲ್ಲಿ, ವಾಟ್ಸಪ್ಪಲ್ಲೆಲ್ಲ ಹಾಕಿ ನೋಡಿದ್ದೀರಾ. 300 ವರ್ಷಗಳ ಒಂದು ಕಲ್ಪನೆಯನ್ನ ಮೊದಲೇ ಕಾಣಬೇಕು ಅಂದ್ರೆ ಅವರು ದೈವಾನುಸಂಬುದ್ಧರಾಗಿದ್ರೆ ಮಾತ್ರ, ಅವರಲ್ಲಿ ನಿಷ್ಕಲ್ಮಶವಾದ ಭಗವಂತನ ಒಂದು ಅಂಶ ಇದ್ದಾಗ ಮಾತ್ರ ಅದು ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಕೈವಾರ ನಾರಾಯಣ ತಾತರ ಒಂದು ಕೃಪೆ ತಮ್ಮೆಲ್ರಿಗೂ ಇರಲಿ. ಅವರ ಆಚಾರ ವಿಚಾರಗಳನ್ನ ತಾವು ಇದೇ ರೀತಿಯಲ್ಲಿ ಮುಂದುವರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.